ಚಳಿಗಾಲ ಬಂದೇ ಬಿಡ್ತು. ಈ ಚಳಿಗಾಲಕ್ಕೆ ಏನಾದ್ರೂ ಬಿಸಿ ಬಿಸಿಯಾಗಿ ಕರೆದು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ಚಳಿ ಚಳಿ ವಾತಾವರಣಕ್ಕೆ ಬಿಸಿ ಬಿಸಿ ಕಾಫಿ ಜೊತೆಗೆ ಒಂದ್ ಪ್ಲೇಟ್ ಈ ಕಡ್ಲೆಕಾಳು ವಡೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ಕಡ್ಲೆಕಾಳು ವಡೆ ಮುಂದೆ ಯಾವ ಬಜ್ಜಿ ಬೋಂಡನೂ ಬೇಡ. ಅಷ್ಟು ರುಚಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಸಖತ್ತಾಗಿ ಕೂಡ ಇರುತ್ತೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಈ ಕಡ್ಲೆಕಾಳು. ಯಾವಾಗ್ಲೂ ಒಂದೇ ತರ ವಡೆ ತಿಂದು ಬೇಜಾರಾಗಿದ್ರೆ ಡಿಫ್ರೆಂಟ್ ಆಗಿ ಈ ರೀತಿ ಕಡ್ಲೆಕಾಳು ವಡೆನ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ರುಚಿ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಈ ರೆಸಿಪಿ ಮಾಡುವುದಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿರಲ್ಲ. ಎಲ್ಲಾನು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನ ಬಳಸಿ ರುಚಿಕರವಾಗಿ ಮನೆಯಲ್ಲೇ ತಯಾರು ಮಾಡಿ ಸವಿದು ನೋಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1.5 ಲೋಟ ಆಗುವಷ್ಟು ನಾನಿಲ್ಲಿ ಕಡಲೆಕಾಳನ್ನ ಈ ರೀತಿಯಾಗಿ ಬೇಳೆ ಮಾಡಿ ತಗೊಂಡಿದ್ದೀನಿ. ಈ ರೀತಿ ಬೇಳೆ ಮಾಡಿ ನೆನೆಸೋದ್ರಿಂದ ಜಾಸ್ತಿ ಟೈಮ್ ಏನು ಬೇಕಾಗಿರಲ್ಲ. ಸುಮಾರು ಒಂದ್ 3ರಿಂದ 4 ಗಂಟೆ ಇದನ್ನ ನೆನೆಸ್ಕೊಂಡ್ರೆ ಸಾಕು. ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿ ಕಡಲೆಕಾಳನ್ನ ನೀವು ಓವರ್ ನೈಟ್ ನೆನೆಸ್ಕೊಳ್ಳಿ ಅಷ್ಟೇನೆ. ನಾನಿಲ್ಲಿ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಳೆ ಮಾಡಿ ಕ್ಲೀನ್ ಆಗಿ ಮೇಲಿರುವ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನ ಒಂದ್ 2ರಿಂದ 3 ಬಾರಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಇದನ್ನ ಒಂದ್ 3ರಿಂದ 4 ಅವರ್ ನೆನೆಯಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಏನು ಉಪಯೋಗಿಸ್ತಾ ಇಲ್ಲ. ನಾರ್ಮಲ್ ಆಗಿ ತುಂಬಾನೇ ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 4 ಅವರ್ ಕೂಡ ಆಗಿದೆ. ಈ ಕಡಲೆಬೇಳೆ ಕ್ಲೀನ್ ಆಗಿ ಕೂಡ ನೆಂದಿದೆ, ನೋಡ್ತಾ ಇರ್ಬೋದು. ತುಂಬಾನೇ ಪರ್ಫೆಕ್ಟ್ ಆಗಿ ಒಂದು ಕಡಲೆಬೇಳೆನ ಈ ತರ ತಗೊಂಡು ಮಧ್ಯಕ್ಕೆ ಪ್ರೆಸ್ ಮಾಡಿದ್ರೆ ಬೇಗನೆ ಈ ರೀತಿಯಾಗಿ ಕಟ್ ಆಗ್ಬೇಕು ಅಷ್ಟೇನೆ. ನೋಡಿ ಇವಾಗ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಕಡಲೆಬೇಳೆ ನೆಂದಿದೆ. ಇಷ್ಟೇನೆ. ಇವಾಗ ಇದನ್ನ ಕ್ಲೀನ್ ಆಗಿ ಸೋದಿಸ್ಕೋಬೇಕು. ಸ್ವಲ್ಪನೂ ನೀರಿರಬಾರ್ದು, ಆ ರೀತಿ ಡ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ ಮಸಾಲೆನ ನೋಡೋಣ. 1 ಇಂಚ್ ಆಗೋಷ್ಟು ಚಕ್ಕೆ, ಒಂದ್ 7ರಿಂದ 8 ಲವಂಗ, ಹಾಗೆ 1 ಇಂಚ್ ಆಗೋಷ್ಟು ಶುಂಠಿ, ಒಂದ್ 10ರಿಂದ 15 ಬೆಳ್ಳುಳ್ಳಿ ಹೆಲ್ಸು, ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಒಂದ್ 5ರಿಂದ 6 ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ. ಇವಾಗ ನೋಡಿ ನಾವು ಕಡಲೆಕಾಳನ್ನ ಸ್ವಲ್ಪನೂ ನೀರ್ಬಾರ್ದು ಆ ರೀತಿ ಡ್ರೈ ಮಾಡಿ ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಅವಾಗ್ಲೇನೆ ಮಸಾಲೆನ ತೋರಿಸಿದ್ವಲ್ಲ, ಎಲ್ಲಾ ಮಸಾಲೆನೂ ಕೂಡ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನಕಾಯಿ ಎಲ್ಲಾನು ಕೂಡ ಹಾಕೊಂಡು ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕೊಳ್ತಾ ಇದೀನಿ. ನೀರೇನು ಹಾಕಕ್ ಹೋಗ್ಬಾರ್ದು, ಹಾಗೇನೆ ಇದನ್ನ ತರಿಯಾಗಿ ನಾವು ರುಬ್ಕೊಂಡ್ ಬರ್ಬೇಕಾಗತ್ತೆ. ಇದನ್ನ ರುಬ್ಬಕ್ಕೂ ಮುಂಚೆನೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಏನಕ್ಕೆ ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಎಲ್ಲನೂ ಕೂಡ ಈ ಮೆಥಡ್ ಅಲ್ಲಿ ನಾನು ಕಡಲೆಬೇಳೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅವಾಗ್ಲೇ ನಾವು ಕಡಲೆಬೇಳೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಡಲೆಬೇಳೆನೂ ಕೂಡ ಹಾಕೊಳ್ತಾ ಇದೀನಿ. ಈ ಕಪ್ ಅಲ್ಲಿ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾವು ಯಾವ ಕಪ್ಪಲ್ಲಿ ಈರುಳ್ಳಿ ತಗೊಂಡಿದೀವೋ ಅದೇ ಕಪ್ಪಲ್ಲಿ ನಾನು ಸಕ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಂದ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು. ಹಾಗೇನೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೇನೆ ನಾವು ಹಸಿಮೆಣಸಿಕಾಯಿನೂ ಕೂಡ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ನಾವು ಒಣಮೆಣಸಿಕಾಯಿನೂ ಕೂಡ ಹಾಕಿರ್ತೀವಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕೊಂಡು ಇವಾಗ ಇದನ್ನೆಲ್ಲಾನು ಕೂಡ ಇವಾಗ ಕ್ಲೀನ್ ಆಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಕೊಂಡು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಸಕ್ಸಿಗೆ ಸೊಪ್ಪು ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಬೇಕಾದ್ರೆ ಹಾಕೊಳ್ಳಿ ನೋಡಿ. ಇವಾಗೆಲ್ಲಾನು ಕೂಡ ಈ ರೀತಿ ಕ್ಲೀನ್ ಆಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರು ಬೇಕಂದ್ರೆ ಹಾಕೋಬಹುದು. ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ನೀವು ಹಸಿಮೆಣಸಿಕಾಯಿನೂ ಕೂಡ ಕಟ್ ಮಾಡಿ ಸೇರಿಸ್ಕೋಬಹುದು. ನೋಡಿ ಹಿಟ್ಟನ್ನ ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ತಗೊಂಡ್ರೆ ಕೈಯಲ್ಲಿಗೆ ಸ್ವಲ್ಪನೂ ಅಂಟ್ಕೋಬಾರ್ದು, ಹಾಗೇನೆ ಅದು ಹಿಟ್ಟು ಕೂಡ ಬಿಟ್ಕೋಬಾರ್ದು. ಆ ರೀತಿ ನಾವು ಹಿಟ್ಟನ್ನ ಹದವಾಗಿ ಕಲ್ಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಯಾವುದೇ ರೀತಿ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನ ಏನು ಉಪಯೋಗಿಸಿಲ್ಲ. ಈ ಕಡಲೆ ಬೇಳೆನೆ ಈ ರೀತಿ ನುಣ್ಣಗೆ ಸ್ವಲ್ಪ ರುಬ್ಕೊಂಡು ಮತ್ತೆ ತರಿಯಾಗಿರುವ ಕಡಲೆಬೇಳೆನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಗರಿಯಾಗಿ ವಡೆನು ಹಿಟ್ಟು ಕೂಡ ರೆಡಿ ಆಗುತ್ತೆ. ತುಂಬಾನೇ ಪರ್ಫೆಕ್ಟ್ ಆಗಿ ಸೋಡಾ, ಅಕ್ಕಿ ಹಿಟ್ಟು ಏನು ಉಪಯೋಗಿಸದೆ ಈ ರೀತಿಯಾಗಿ ಕಡಲೆಕಾಳು ಬೇಳೆ ವಡೆನ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ಈ ತರ ಕೈಯಲ್ಲಿ ನಾವು ವಡೆನ ತಟ್ಕೋಬಹುದು. ಯಾವುದೇ ರೀತಿ ಬಾಳೆ ಎಲೆ ಏನು ಬೇಕಾಗಿರಲ್ಲ. ತುಂಬಾನೇ ಈಸಿ ಮೆಥಡ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀವು ಕೈಗೆ ನೀರನ್ನ ಹತ್ಕೋಬೇಕಾಗುತ್ತೆ. ಆವಾಗ್ಲೇನೆ ವಡೆ ಕೈಗೆ ಸ್ವಲ್ಪನೂ ಅಂಟಲ್ಲ, ಕ್ಲೀನ್ ಆಗಿ ಕೂಡ ಬರುತ್ತೆ. ಬನ್ನಿ ಇವಾಗ ಇದು ವಡೆ ಹಿಟ್ಟು ಕೂಡ ರೆಡಿ ಆಗಿದೆ. ಇನ್ನೊಂದ್ ಕಡೆ ಗ್ಯಾಸ್ ಆನ್ ಮಾಡಿ ನಾನು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಗ್ಯಾಸ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಈ ರೀತಿ ನಮ್ಗೆ
ವಡೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನಾವು ಹಿಟ್ಟನ್ನ ಹತ್ಕೊಂಡು ತೆಳುವಾಗಿ ಬೇಕಂದ್ರೆ ತೆಳುವಾಗಿ, ಇಲ್ಲ ಸ್ವಲ್ಪ ನಮ್ಗೆ ಸಾಫ್ಟ್ ಆಗಿ ಬೇಕು, ದಪ್ಪನೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ವಡೆನ ಈ ರೀತಿ ಕೈಯಲ್ಲಿ ತಟ್ಕೊಂಡು ಎಣ್ಣೆಗೆ ಹಾಕೊಳ್ತಾ ಇದೀನಿ. ನಿಧಾನವಾಗಿ ಹಾಕೊಳ್ಳಿ. ಹಾಕ್ಬೇಕಾದ್ರೆ ಮರೀದೇನೆ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹಾಕೋಬೇಕು. ನೋಡಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಈ ವಡೆನ ರೆಡಿ ಮಾಡ್ಕೊಳ್ತಾ ಇದೀನಿ. ಯಾಕಂದ್ರೆ ತಿನ್ಬೇಕಾದ್ರೆ ಗರಿ ಗರಿಯಾಗಿದ್ರೆ ತಿನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸ್ವಲ್ಪ ಕ್ರಂಚಿಯಾಗಿ ಸಖತ್ತಾಗಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತೆಳುವಾಗಿ ಈ ವಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ವಡೆನ ತಯಾರು ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎರಡೂ ಸೈಡು ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಇದನ್ನ ನಿಧಾನವಾಗಿ ತಿರುಗಿಸಿ ಇದನ್ನ ಗೋಲ್ಡನ್ ಕಲರ್ ಬರೋ ಗಂಟ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು, ಈ ವಡೆ ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಹಿಟ್ಟನ್ನು ಕೂಡ ಇದೇ ರೀತಿ ನಾನು ಪರ್ಫೆಕ್ಟ್ ಆಗಿ ಎರಡೂ ಸೈಡ್ ಸ್ವಲ್ಪ ಗೋಲ್ಡನ್ ಬರಗಂಟ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಸಿ ಬಿಸಿ ಹಾಕೊಂಡು ತಿನ್ನಿ, ಬೇಕಾದ್ರೆ ಟೇಸ್ಟ್ ಕೂಡ ಇನ್ನು ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ 1 ಕಪ್ ಆಫ್ ಕಾಫಿ ಇದ್ರೆ ಅದ್ರ ಮಜಾನೇ ಬೇರೆ. ಈ ಚಳಿ ಇರೋದಕ್ಕೆ ಸಾಯಂಕಾಲ ಸಂಜೆ ಟೈಮ್ ಟೀ ಜೊತೆಗೆ ಈ ರೀತಿ 1 ಪ್ಲೇಟ್ ವಡೆನ ಈ ಕಡಲೆಬೇಳೆಯಿಂದ ತಯಾರಿಸಿ ಸವಿದ್ ನೋಡಿ, ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇದ್ರ ಮುಂದೆ ಯಾವುದೇ ರೀತಿ ಬಜ್ಜಿ ಬೋಂಡ ಏನು ಬೇಕಾಗಿರಲ್ಲ, ಅಷ್ಟು ಸ್ಪೈಸಿಯಾಗಿ ಕ್ರಂಚಿಯಾಗಿ ತುಂಬಾನೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ತುಂಬಾ ಗರಿ ಗರಿಯಾಗಿ ಬಾಯಿಗೆ ರುಚಿ ಕೊಡುವ ಈ ಕಡಲೆಕಾಳು ವಡೆನ ತುಂಬಾ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಅಂತ ತುಂಬಾನೇ ಪರ್ಫೆಕ್ಟ್ ಆಗಿ ನೋಡೋದಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೇನೆ ನಾಗುಮಾಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಿಮ್ಮ ಸಪೋರ್ಟು ಹಾಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.